ಪರಬ್ರಹ್ಮಣೇ ನಮಃ ಅಂತ ಶ್ರೀ ಸರ್ಪಭೂಷಣ ಶಿವಯೋಗಿಗಳವರಿಂದ ವಿರಚಿತವಾದ ಜ್ಞಾನಶತಕಂ ಎನ್ನುವ ಗೀತವೃತ್ತಿಯ 1ನೆಯ ಶ್ಲೋಕ ಇವತ್ತಿನ ಆಧಾರವಾದ ವಿಷಯವಾಗಿದ್ದು, ಈ ಪ್ರಥಮ ಶ್ಲೋಕದಲ್ಲಿ ಯಾವುದೇ ಮಹಾತ್ಮರು, ಜ್ಞಾನಿಗಳು, ಋಷಿಮುನಿಗಳು ಗ್ರಂಥವನ್ನ ರಚನೆ ಮಾಡುವ ಪ್ರಾರಂಭದಲ್ಲಿಯೇ ಇಷ್ಟ ದೇವತಾ ಪ್ರಾರ್ಥನೆಯನ್ನು ಮಾಡ್ತಾರೆ. ಅದರಲ್ಲಿ ಯಾವ ಪರಮಾತ್ಮನ ಇಷ್ಟ ದೇವತೆಗಳ ಪ್ರಾರ್ಥನೆಯನ್ನು ಮಾಡಿ ಗ್ರಂಥವನ್ನ ಪ್ರಾರಂಭ ಮಾಡುವ ಉದ್ದೇಶ ಏನಂದ್ರೆ, ಈ ಗ್ರಂಥದಲ್ಲಿ ಬರುವಂತ ಸಕಲ ಸಂಶಯಗಳನ್ನ ನಾಶ ಮಾಡಲಿಕ್ಕೆ ನಿಮ್ಮ ಸಹಾಯ ಸಹಕಾರ ಇರಲಿ ಅನ್ನುವ ಭಾವನೆಯಿಂದ ಅವರು ಗ್ರಂಥವನ್ನ ಪ್ರಾರಂಭ ಮಾಡಾಗ ಪ್ರಾರ್ಥನೆ ಮಾಡ್ತಾರೆ. ಅದೇ ಪ್ರಕಾರವಾಗಿ ಈ ಶ್ಲೋಕದಲ್ಲಿ ಗುರು ಸಿದ್ಧ ಗುರುವಿಂದ ಆನು ಈ ಕಲೆಯೇ ನಮತ್ ಉದಯ ವಿಂಧ್ಯ ಗಟ್ಯೋಪಿ ಕುತ ತತ್ಕರಣ ಜ್ಞಾನಿ ದುಳಿಕಿತಂ ವೇದಾಂತ ನಿಮ್ನ ಜ್ಞಾನಿ ಅಂತ ಬರೀತಾರ. ಅಂದ್ರೆ ಗುರು ಸಿದ್ಧ ಅಂದ್ರೆ ಯಾವ ಸರ್ಪಭೂಷಣ ಶಿವಯೋಗಿಗಳು ಈ ಪ್ರಕರಣ ಗ್ರಂಥದಲ್ಲಿ ನಮತ್ ಅಂದ್ರೆ ಗ್ರಂಥವನ್ನ ಆಧಾರವಾಗಿಟ್ಟುಕೊಂಡು ನಮಸ್ಕಾರವನ್ನ ಮಾಡುತ್ತಿರುವ ಯಾವ ಮುಮುಕ್ಷುಗಳು ಉಂಟಲ್ಲ ಜಗತ್ತಿನಲ್ಲಿ, ಆ ಮುಮುಕ್ಷುಗಳ ಉದಯ ಅಂದ್ರೆ ಭವ ದುಃಖವೆಂಬುವ ವಿಂಧ್ಯ ಪರ್ವತ ಅನ್ನುವಂತ ಪ್ರಮಾಣವನ್ನು ಕೊಡ್ತಾರೆ. ಕಾರಣ ಏನಂದ್ರೆ, ಯಾರು ಈ ಜನ್ಮವನ್ನ ತೊಟ್ಟು ಭವಕ್ಕೆ ಬಂದು ಭವದ ದುಃಖಕ್ಕೆ ಬೇಸತ್ತು ಸುಜ್ಞಾನ ಮಾರ್ಗದಲ್ಲಿ ಹೋಗುವಂತ ಪ್ರಯತ್ನ ಉಳ್ಳಂತವರಿಗೆ ಜ್ಞಾನಶತಕ ಪ್ರಾರಂಭದಲ್ಲಿ ನಮಸ್ಕಾರವನ್ನ ಮಾಡಿ ಜಿಜ್ಞಾಸುಗಳ ಭವದುಃಖವೆಂಬ ಮುಮುಕ್ಷುಗಳಿಗೆ ಭವದುಃಖ ಅನ್ನುವಂಥದ್ದೇ ವಿಂಧ್ಯಾದ್ರಿ ಅಂತ ಬರ್ತಾರೆ. ವಿಂಧ್ಯಾದ್ರಿ ಕುಂಭ ಸಂಭವನಾದ ಅಗಸ್ತ್ಯನು ಅಂತ ಇಲ್ಲಿ ಒಂದು ಪ್ರಮಾಣವನ್ನು ಕೊಡ್ತಾರೆ. ಏನಂದ್ರೆ ವಿಶೇಷ ತಾತ್ಪರ್ಯದಲ್ಲಿ ಸರ್ಪಭೂಷಣ ಶಿವಯೋಗಿಗಳವರ ಗುರುಗಳು ಯಾರು ಅಂದ್ರೆ ಸಿದ್ಧ ಯತಿವರಿಯರೇ. ಸರ್ಪಭೂಷಣ ಶಿವಯೋಗಿಗಳ ಗುರುಗಳ ಹೆಸರು ಸಿದ್ಧ ಯತಿವರ್ಯ ಅಂತ ಅವರ ಹೆಸರು. ಅಂಥ ಗುರುಗಳಿಗೆ ಶ್ರೀ ಸರ್ಪಭೂಷಣ ಶಿವಯೋಗಿಗಳು ತಮ್ಮ ಕೈವೆಲ್ಲ ಕಲ್ಪವಲ್ಲರಿ ಗ್ರಂಥದಲ್ಲಿ ಪ್ರತಿಯೊಂದು ಪದ್ಯದ ಅಂತ್ಯದಲ್ಲಿ ಶ್ರೀ ಗುರು ಸಿದ್ಧ ಅಂತ ಸಂಬೋಧನೆ ಮಾಡ್ಯಾರ. ಪ್ರತಿಯೊಂದು ಹಾಡಿನಲ್ಲಿ ಅಂಕಿತ ನಾಮ ಗುರು ಸಿದ್ಧ ಅಂತ ಅವರು ಹೇಳ್ತಾ ಬಂದಾರ. ಅದೇ ಪ್ರಕಾರವಾಗಿ ಈ ಜ್ಞಾನ ಶತಕದಲ್ಲಿಯೂ ಸಹ ಸಂಪ್ರದಾಯದಂತೆ ಅದನ್ನು ಬರೆದವರು ಅವರೇ, ಇದನ್ನು ಬರೆದವರು ಅವರೇ. ಅದಕ್ಕೆ ಆ ಸಂಪ್ರದಾಯದಂತೆ
ಗುರು ಸಿದ್ಧ ವರಿಯರನ್ನು ಅವರು ಬಹಳ ಸ್ತುತಿಯನ್ನ ಮಾಡಿ ನಮಸ್ಕಾರವನ್ನು ಮಾಡ್ತಾರ ಸರ್ಪಭೂಷಣ ಶಿವಯೋಗಿಗಳು ತಮ್ಮ ಗುರುಗಳಾದ ಸಿದ್ಧ ವರಿಯರಿಗೆ. ಕಾರಣ ಅಂದ್ರೆ ಗಗನಕ್ಕೆ ಅಂದ್ರು. ಗಗನದ ಬಳಿಯಿಂದ ವಿಂಧ್ಯಾದ್ರಿಯನ್ನು ಅಡ್ಡಗಡವಿ ಗರ್ವ ಭಂಗ ಮಾಡಿದ್ದು ಮತ್ತು ಅಪಾರವಾದ ಸಮುದ್ರವನ್ನ ಒಕ್ಕುಡಲು ಮಾಡದಂತೆ ಅಗಸ್ತ್ಯ ಮಹಾಯೋಗಿಗಳಾಗಿರುತ್ತಾರೆ. ಅದರಂತೆ ಈ ಗ್ರಂಥದಲ್ಲಿ ಸಕಲ ಅಹಂಕಾರವನ್ನ ನಿವೃತ್ತಿ ಮಾಡುವಂತ, ಸಕಲ ದುಷ್ಟ ಗುಣಗಳನ್ನ ದೂರ ಮಾಡುವಂತ, ಎಲ್ಲಾ ಶಕ್ತಿನ ಕೊಡು ನನಗೆ ಗುರುಗಳನ್ನ ಸರ್ಪಭೂಷಣ ಶಿವಯೋಗಿಗಳು ಪ್ರಾರ್ಥನೆ ಮಾಡ್ತಾರೆ. ಇಲ್ಲಿ ವಿಂಧ್ಯ ಅದ್ರಿ ಅಂತ ಒಂದು ಮಾತು ಬರದ ನಮ್ಗೆ. ವಿಂಧ್ಯ ಅನ್ನುವಂತ ಒಬ್ಬ ಹೆಸರುಳ್ಳ ಶಿಷ್ಯ, ಅವನು ಅಗಸ್ತ್ಯ ಮಹರ್ಷಿಗಳ ಶಿಷ್ಯ. ಅಗಸ್ತ್ಯ ಶಿಷ್ಯ ಅಗಸ್ತ್ಯ ಮಹರ್ಷಿಗಳು ಮಹಾಜ್ಞಾನಿಗಳು, ಸಿದ್ಧಿ ಪುರುಷರು. ಅಂತವರ ಶಿಷ್ಯನಾದ ವಿಂಧ್ಯ ಅನ್ನುವಂತ ಒಬ್ಬನಿಗೆ ಎಷ್ಟು ಅಹಂಕಾರ ಬಂತು ಅಂದ್ರೆ ಹೇಳ್ತಿರೋದು. ಒಂದು ಪ್ರಸಂಗದಲ್ಲಿ ಅಗಸ್ತ್ಯ ಮಹರ್ಷಿಗಳು ಬರ್ತಾ ಇದ್ರು. ಅಂಥ ಪ್ರಸಂಗದಲ್ಲಿ ಶಿಷ್ಯನಾದ ವಿಂಧ್ಯ ಎದುರಿಗೆ ಹೋಗ್ತಿದ್ದ. ಆ ಸಂದರ್ಭದಲ್ಲಿ ಗುರುಗಳನ್ನ ಕಂಡಾಗ ಆತ ನಮಸ್ಕಾರವನ್ನ ಮಾಡಬೇಕು ಅನ್ನುವಂತ ಭಾವದಿಂದ ಭಕ್ತಿಯಿಂದ ಹೊರಟಿದ್ದ. ಆ ಸಂದರ್ಭದಲ್ಲಿ ಹಗಲಿನಲ್ಲಿ ಸೂರ್ಯನ ಕಿರಣಗಳ ಪ್ರಕಾಶ ಅನ್ನುವಂಥದ್ದು ಆ ವಿಂಧ್ಯ ಬರುವಂತ ಸಂದರ್ಭದಲ್ಲಿ ಎಲ್ಲಾ ಕಡೆ ಕತ್ತಲ ಆವರಿಸಿತು. ಆವಾಗ ಅಗಸ್ತ್ಯ ಋಷಿಗಳಿಗೆ ಸಂಶಯ ಬಂತು. ಇಲ್ಲಿಯವರೆಗೂ ಪ್ರಕಾಶದಿಂದ ಕೂಡಿದ ಬೆಳಕಿತ್ತು, ಈ ಹಗಲಿನಲ್ಲಿ ಕತ್ತಲು ಯಾವ ಕಾರಣದಿಂದ ಎಲ್ಲಿಂದ ಬಂತು ಅಂತ ವಿಚಾರ ಮಾಡಿದಾಗ ವಿಂಧ್ಯ ಅನ್ನುವಂತ ಶಿಷ್ಯ ಯಾವ ಪರ್ವತದ ಆಕಾರವನ್ನ ತಾಳಿ ದೊಡ್ಡ ದೊಡ್ಡ ಪರ್ವತಗಳಷ್ಟು ದೊಡ್ಡವನಾಗಿ ಅಲ್ಲಿ ಬರೋದ ಕಾರಣದಿಂದ ಸೂರ್ಯನಿಗೆ ಅಡ್ಡ ಬರುವಷ್ಟು ಪರ್ವತದ ಆಕಾರವಾಗಿ ಬೆಳೆದಿದ್ದವು. ಆವಾಗ ಸೂರ್ಯನ ಪ್ರಕಾಶ ಅಂತಕ್ಕಂಥದ್ದು ಬೀಳಿಲ್ಲ, ಕತ್ಲಾಯ್ತು. ಆವಾಗ ಅಗಸ್ತ್ಯರು ವಿಚಾರ ಮಾಡಿದ್ರು, ಇವರ ಅಹಂಕಾರ ಭಾವ ಇದೇ ಪ್ರಕಾರ ಬೆಳೀತು ಅಂದ್ರೆ ಯಾವ ಜಗತ್ತನ್ನೇ ಪ್ರಕಾಶಮಾನ ಮಾಡುವಂತ ಸೂರ್ಯನಿಂದನೇ ಜಗತ್ತಿಗೆ ಉಪಕಾರ ಅದ. ಅಂತ ಸೂರ್ಯನನ್ನೇ ಮರೆ ಮಾಡುವಷ್ಟು ಎತ್ತರ ಬೆಳೆದಂತ ಪರ್ವತಗಳು ಅಡ್ಡ ಬಂದ್ರೆ ಲೋಕದ ವ್ಯವಹಾರಕ್ಕ ತೊಂದರೆ ಆಗುತ್ತದೆ ಅನ್ನೋ ಭಾವದಿಂದ ಯಾವಾಗ ವಿಂಧ್ಯ ಅನ್ನೋ ಪರ್ವತ ಅಂತ, ವಿಂಧ್ಯ ಪರ್ವತ, ಅದು ನಮಸ್ಕಾರವನ್ನ ಅಗಸ್ತ್ಯ ಮಹಾಮುನಿಗಳಿಗೆ ಮಾಡಿದಾಗ ಅಗಸ್ತ್ಯ ಮಹರ್ಷಿಗಳು ಆಶೀರ್ವಾದವನ್ನ ಮಾಡಿ, ನೋಡು ನಾನು ಈ ಕಡೆ ಹೋಗಿ ಬರುವವರೆಗೂ ನೀನು ಇದೇ ಪ್ರಕಾರ ಮಲಗಬೇಕು ವಿನಃ
ನೀವು ಎದ್ದು ನಿಲ್ಲಬಾರದು ಅಂತ ಹೇಳಿ. ಹ್ಮ್ ಯಾಕೆ ಹೇಳಿದಮ್ಮ ಮಾತು? ಹ್ಮ್ ಅಡ್ಡ ಬರುತ್ತೆ. ಹಾ, ಮತ್ತೆ ಎದ್ದು ನಿಂತ್ರೆ ಜಗತ್ತಿಗೆ ಕತ್ತಲ ಆವರಿಸ್ತದ, ಹ್ಮ್ ಹ್ಮ್ ಅಡಚಣೆ ಆಗ್ತದ ಅನ್ನುವಂತ ಭಾವದಿಂದ ಹ್ಮ್ ಅವನು ಏನು ಮಾಡಿದ್ರು ಅಂದ್ರೆ ಅಗಸ್ತ್ಯ ಮಹರ್ಷಿಗಳು ನಾನು ಬರುವವರೆಗೂ ನೀವು ಹ್ಮ್ ಎದ್ದು ನಿಲ್ಲಬಾರದು ಹ್ಮ್ ಹ್ಮ್ ಅಂದ ಕಾರಣಕ್ಕಾಗಿ ಅವತ್ತ ಯಾವ ರೀತಿ ಸೂರ್ಯನನ್ನೇ ಮುಟ್ಟುವಷ್ಟು ಎತ್ತರವಾಗಿ ಬೆಳೆದಂತ ಪರ್ವತಗಳು ಹ್ಮ್ ಹ್ಮ್ ಆ ನಮಸ್ಕಾರ ಮಾಡಿದಾಗ ಸಣ್ಣವಾಗ್ಯವಂತ ಅರ್ಥ ಮಾಡಬೇಕು. ಹ್ಮ್ ಹ್ಮ್ ಕಾರಣ ಆ ಕಡೆ ಹೇಳುವಂತ ಅಗಸ್ತ್ಯ ಋಷಿಗಳು ತಿರುಗಿ ಈ ಕಡೆ ವಾಪಸ್ಸೇ ಬರಲಿಲ್ಲ. ಹ್ಮ್ ಹ್ಮ್ ಹಾಗಾಗಿ ಇವತ್ತು ಯಾವ ರೀತಿ ಮಲಗಿದಂತ ಸಣ್ಣ ಪರ್ವತ ಆಗ್ಯವಂದ್ರೆ ಅವು ಅಗಸ್ತ್ಯ ಮಹರ್ಷಿಗಳ ಹ್ಮ್ ಒಂದು ಆಶೀರ್ವಾದ, ಒಂದು ಶಕ್ತಿ, ಒಂದು ಸಿದ್ಧಿಯಿಂದ. ಹ್ಮ್ ಇದೇ ಪ್ರಕಾರವಾಗಿ ಹ್ಮ್ ಯಾವ ಆಧ್ಯಾತ್ಮಿಕ ಆದಿ ಭೌತಿಕ ಆದಿ ದೈವಿಕ ಅನ್ನುವಂತ ದುಃಖಗಳೇನು ಸರ್ವ ಹ್ಮ್ ಮುಮುಕ್ಷುಗಳ ಒಡಲಲ್ಲಿ ಏನಿದ್ದಾವ ಹ್ಮ್ ಆ ಒಡಲಲ್ಲಿ ಹ್ಮ್ ಯಾವ ಅಹಂಕಾರ ಅಹಂ ಅನ್ನುವಂಥದ್ದು ಆತ್ಮಕ್ಕಿಂತ ಹೆಚ್ಚಿಗೆ ಬೆಳೆದ್ಬಿಟ್ಟದ. ಹ್ಮ್ ಆ ಕಾರಣದಿಂದ ನಮ್ಮ ಅಜ್ಞಾನ ಅನ್ನುವಂಥದ್ದು ಹೆಚ್ಚಾಗ್ಬಿಡುತ್ತೆ. ಯಾಕಂದ್ರೆ ಸೂರ್ಯನ ಬೆಳಕು ಬೀಳದರೆ ಜಗತ್ತು ಕತ್ತಲು. ಹ್ಮ್ ಅದಕ್ಕೆ ಆತ್ಮನ ಪ್ರತಿಬಿಂಬ ಬೀಳದೆ ಇದ್ದರೆ ಹ್ಮ್ ಅಜ್ಞಾನ ಎಂಬ ಕತ್ತಲು ಹಾಗೆ ಇರ್ತದೆ. ಹ್ಮ್ ಆ ಕಾರಣದಿಂದ ಅಂತ ಅಹಂಭಾವವನ್ನ ನಿವೃತ್ತಿ ಮಾಡುವಂತ ಶಕ್ತಿ ಸಾಮರ್ಥ್ಯವನ್ನ ಹ್ಮ್ ಯಾರು ಈ ಗ್ರಂಥವನ್ನ ಹ್ಮ್ ಆಧಾರವಾಗಿಟ್ಟುಕೊಂಡು ಹ್ಮ್ ಯಾರು ಮುಮುಕ್ಷುಗಳು ಹ್ಮ್ ಇದನ್ನ ಹ್ಮ್ ಶ್ರವಣ ಮಾಡಬೇಕು, ಶ್ರವಣ ಮಾಡಬೇಕು ಅಂತ ಅಲ್ಲ, ಹ್ಮ್ ಅವರಿಗೆ ಹ್ಮ್ ನೀನು ಹ್ಮ್ ಸಕಲ ರೀತಿಯ ಸಹಾಯ ಸಹಕಾರವನ್ನ ನೀಡು ಹ್ಮ್ ಅನ್ನುವಂತ ಭಾವದಿಂದ ಹ್ಮ್ ಈ ವೃತ್ತದಲ್ಲಿ ಅಂದ್ರೆ ಶತಕದಲ್ಲಿ ಶ್ಲೋಕದಲ್ಲಿ ಇದರ ಅಭಿಪ್ರಾಯವನ್ನು ಹೇಳಿದರು. ಹ್ಮ್ ಮತ್ತೆ ಇನ್ನೊಂದು ಕಡೆ ಹ್ಮ್ ಯಾವ ಅಗಸ್ತ್ಯ ಮಹರ್ಷಿಗಳಲ್ಲಿ ಹ್ಮ್ ಅವರಿಗೆ ಕೆಲವು ರಕ್ಕಸರು ಹ್ಮ್ ಹೇಗೆ ಅಂತಂದ್ರೆ ಹ್ಮ್ ಹೆಸರು ನೆನಪೋಗಿದಮ್ಮ ನನಗೆ. ಹ್ಮ್ ಆ ಇಬ್ಬ ರಕ್ಕಸ ಯಾವ ಅಣ್ಣ ತಮ್ಮ ಸಹೋದರರು ಹ್ಮ್ ಎಂಥ ಸಾಮರ್ಥ್ಯವುಳ್ಳಂತ ವ್ಯಕ್ತಿ ಬಂದ್ರು ಕೂಡ ಹ್ಮ್ ಅವರನ್ನ ನಾಶ ಮಾಡುವಂತ ಒಂದು ಯುಕ್ತಿಯನ್ನ ಅವರು ಪಡೆದಿದ್ರು. ಹ್ಮ್ ಜಗತ್ತಿನಲ್ಲಿ ಯಾರು ಕೇಳಿರ್ಲಿಕ್ಕಿಲ್ಲ. ಹ್ಮ್ ಯಾರೀ? ಶಂಬಾಸುರ ರಾಕ್ಷಸರು ಅಲ್ಲ ಅಲ್ಲ ಅಲ್ಲ, ಸಂಭಾಷರಲ್ಲ, ಅವ್ರು ಬೇರೆ. ಅವರು ಏನು ಅಂದ್ರೆ ಪ್ರತಿಯೊಬ್ಬರಿಗೂ ಕೂಡ ಹ್ಮ್ ತಾವು ಅತಿಥಿ ಸತ್ಕಾರವನ್ನ ಮಾಡೋದಕ್ಕೋಸ್ಕರವಾಗಿ ಊಟವನ್ನ ಉಣಬಡಿಸ್ತಿದ್ರು. ಹ್ಮ್ ಒಬ್ಬನು ಧಾನ್ಯ ಆಗ್ಬೇಕು, ಹ್ಮ್ ಒಬ್ಬನು ಬಡಿಸ್ಬೇಕು, ಹ್ಮ್ ಒಬ್ಬನು ಆಹಾರದ ಪದಾರ್ಥವನ್ನ ತಾಳನು, ಹ್ಮ್ ಇನ್ನೊಬ್ಬರು ಪದಾರ್ಥವನ್ನ ಅತಿಥಿಗಳಿಗೆ ಉಣಬಡಿಸುವನು. ಹ್ಮ್ ಊಟ ಎಲ್ಲ ಆದ ಮೇಲೆ ಹ್ಮ್ ಊಟ ಬಡಿಸಿದಂತವನು ಹ್ಮ್ ಹೊರಗೆ ಬಾ ಅಂದ ತಕ್ಷಣ ಹ್ಮ್ ಆ ದೇಹದ ಒಳಗ ಹೋದಂತ ಅನ್ನದ ರೂಪದಲ್ಲಿ ಹೋದವನು ಹ್ಮ್ ಊಟ ಮಾಡಿದ ವ್ಯಕ್ತಿಯ ಹೊಟ್ಟೆಯನ್ನೇ ಸೀಳಿ ಹ್ಮ್ ಹೊರಗೆ ಬರ್ತಕ್ಕಂತ ತಾಕತ್ತಿತ್ತು ಅವ್ರಿಗೆ. ಹ್ಮ್ ನೋಡ್ರಿ ಎಂತೆಂತವ್ರ ರಕ್ಕಸರಂತ, ಹ್ಮ್ ಸಾಮಾನ್ಯರಲ್ಲಮ್ಮ. ಹ್ಮ್ ಅದರಿಂದ ಅವರ ಹ್ಮ್ ನಾಶವನ್ನ ಮಾಡಲಿಕ್ಕೆ ಯಾರ ಕೈಲಿ ಕೂಡ ಅಸಾಧ್ಯ ಆಯ್ತು. ಹ್ಮ್ ಅಂತಹ ಸಂದರ್ಭದಲ್ಲಿ ಒಂದು ದಿನ ಅಗಸ್ತ್ಯ ಮಹರ್ಷಿಗಳು ಕೂಡ ಹ್ಮ್ ಭೇಟಿಯಾದಾಗ ಅವರಿಗೂ ಕೂಡ ಹ್ಮ್ ತಮ್ಮ
ಅನ್ನದ ಅಂದ್ರೆ ಧಾನ್ಯದ ಆಹಾರದ ವಸ್ತು ಅದ. ಹ್ಮ್ ಆ ತಮ್ಮ ಅದನ್ನ ಊಟ ಮಾಡಿಸೋನಲ್ಲ. ಹ್ಮ್ ಕಾರಣ ಊಟ ಮಾಡಿದ ಮೇಲೆ ಹೊರಗೆ ಬಾ ಅಂದಾಗ ಅವನು ಕೂಡ ಸತ್ತು ಹೋಗ್ಬೇಕು ಅಗಸ್ತ್ಯರು, ಹೌದು. ಅವರ ಗುರಿ. ಹ್ಮ್ ಅದೇ ಪ್ರಕಾರ ಎಲ್ಲರಂತೆ ಇವರಿಗೂ ಕೂಡ ಅಡಿಗೆ ಮಾಡಿದ್ರು. ಹ್ಮ್ ಒಬ್ಬನ ಅಡಿಗೆ ಮಾಡಿದ, ಅಡಿಗೆ ವಸ್ತು ಒಬ್ಬನಾದ, ಊಟ ಮಾಡಿದ. ಹ್ಮ್ ಆದ ಮೇಲೆ ಹ್ಮ್ ಊಟವನ್ನ ಬಹಳ ತೃಪ್ತಿಯಿಂದ ಸಂತೋಷದಿಂದ ಮಾಡಿದ್ರು ಅಗಸ್ತ್ಯ ಮಹರ್ಷಿಗಳು. ಹ್ಮ್ ಕಾರಣ ಏನಂದ್ರೆ ಅವ್ರಿಗೆಲ್ಲ ಗೊತ್ತಿತ್ತು ಕುತಂತ್ರ. ಹ್ಮ್ ಈ ರಕ್ಕಸರ ಕುತಂತ್ರವನ್ನ ಗೊತ್ತಿದ್ದಂತ ಅಗಸ್ತ್ಯರು ಹ್ಮ್ ಇವನು ಹೊರಗೆ ಬರ್ತಾನ ಯಾವಾಗಂದ್ರೆ ಒಳಗ ಇದ್ದಾಗ ಹೊರಗೆ ಬರ್ಲಿಕ್ಕೆ ಸಾಧ್ಯ ಅದ. ಹ್ಮ್ ಇವನು ಒಳಗನೆ ಇಲ್ದಂಗ ಮಾಡ್ಬೇಕು, ಆವಾಗ ಹೊರಗೆಲ್ಲಿದ್ದು ಬರ್ತಾನಂತ ಹೇಳಿ ಹ್ಮ್ ಏನು ಮಾಡಿದನಂದ್ರೆ ಹ್ಮ್ ಅವರು ಊಟ ಮಾಡಿದ ತಕ್ಷಣ ಜೀರ್ಣ 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 ಅಂತ ಮಂತ್ರವನ್ನ ಹೇಳಿದ್ರು. ಹ್ಮ್ ತಕ್ಷಣ ಆಹಾರ ರೂಪದಲ್ಲಿ ಒಳಗೆ ಸೇರಿದಂತ ರಕ್ಕಸ ಹ್ಮ್ ಅಲ್ಲಿ ಏನಾದಂದ್ರೆ ಆ ಊಟ ಮಾಡಿದ ಜಠರದಲ್ಲಿ ಭಸ್ಮ ಆಗ್ಬಿಟ್ಟವ. ಹ್ಮ್ ಭಸ್ಮ ಜೀರ್ಣ ಜೀರ್ಣ ಅಂದ್ರೆ ಜೀರ್ಣ ಹೋಗ್ಬಿಟ್ಟ. ಹ್ಮ್ ಇವನು ಹೊರಗೆ ನಿಂತ ತಮ್ಮ ಮತ್ತೆ ಪ್ರತಿಯೊಬ್ಬರಿಗೆ ಮಾಡದಂಗೆ ಹೊರಗೆ ಕರಿತಾನೆ, ಎಲ್ಲಿಗೆ ಬರ್ತಾನ. ಹ್ಮ್ ಅದರಂತೆ ಹ್ಮ್ ಏನು ಮಾಡಿದ ಅಂದ್ರೆ ಎಲ್ಲವನ್ನು ಕೂಡ ತನ್ನಲ್ಲಿ ಜೀರ್ಣ ಮಾಡಿಕೊಂಡಂತ ಅಗಸ್ತ್ಯ ಮಹರ್ಷಿಗಳ ಶಕ್ತಿ ಹೇಗಿದೆಯೋ ಹ್ಮ್ ಅದರಂತೆ ಹ್ಮ್ ಎಲ್ಲಿಯೂ ಕೂಡ ಸಕಲ ಸರ್ವ ರೀತಿಯ ಹ್ಮ್ ಯಾವ ದುಃಖಗಳೇನಾವ, ಹ್ಮ್ ಮುಮುಕ್ಷಗಳ ದುಃಖ ಏನಾದ, ಹ್ಮ್ ಅವರ ಎಲ್ಲಾ ದುಃಖವನ್ನು ಕೂಡ ನಿನ್ನಲ್ಲಿಯೇ ಭಸ್ಮ ಮಾಡುವಂತ ಶಕ್ತಿ ಅದ. ಹ್ಮ್ ಆ ಕಾರಣದಿಂದ ನಿನ್ನನ್ನು ನಾನು ಪ್ರಾರ್ಥಿಸುತ್ತೇನೆ. ಹ್ಮ್ ಒಬ್ಬ ಪದಾರ್ಥ ಆಗಿದ್ದ ಒಳಗೋದ, ಅಡಿಗೆ ಬಡಿಸಿದವನು ಹೊರಗೆ ಅನ್ನಲ್ಲ ಇನ್ನೊಬ್ಬನು ಹ್ಮ್ ತಮ್ಮ. ಹ್ಮ್ ಅವನು ಏನ್ ಮಾಡಿದಂದ್ರೆ ಆ ಕ್ಷಣದಲ್ಲಿಯೇ ಹ್ಮ್ ಗೊತ್ತಾಯ್ತು ಇವರು ಮಹಾ ಮಹಿಮಾಶಾಲಿಗಳು. ಹ್ಮ್ ಎಷ್ಟೋ ಜನರ ಹೊಟ್ಟೆಯನ್ನು ಸಿಡಿ ನಾಶ ಮಾಡಿದಂತ ನಮ್ಮಂತ ಸಮರ್ಥರನ್ನ ಹ್ಮ್ ತನ್ನ ಒಳಗೆ ಭಕ್ಷಣೆ ಮಾಡಿ ಹೊರಗೆ ಬರ್ಲಾರಂತ ಒಳಗನೆ ನಾಶ ಮಾಡಂತ ಮಹಾಪುರುಷ ಅಂದ್ರೆ ಹ್ಮ್ ಇವನು ನನ್ನನ್ನು ಕೂಡ ನಾಶ ಮಾಡದೆ ಬಿಡಲಾರ. ಹ್ಮ್ ನಾನು ಹೊರಗಿದ್ರು ಬೇರೆ ರೀತಿಯಿಂದ ನಾಶ ಮಾಡೇ ಮಾಡ್ತಾನೆ. ಹ್ಮ್ ಇದರಿಂದ ತಪ್ಪಿಸಿಕೊಳ್ಳುವುದು ಹೇಗೆ ಎನ್ನುವಂತ ವಿಚಾರ ಬಂತು. ಹ್ಮ್ ಆವಾಗ ಅವನು ಒಂದು ಯುಕ್ತಿಯನ್ನ ಮಾಡಿ ಹ್ಮ್ ನೀರಿನಲ್ಲಿ ಮುಳುಗಿದರೆ ಹ್ಮ್ ನಾನು ಆತನಿಂದ ಬದುಕಬಹುದು ಅಂತಕ್ಕಂತ ಭಾವದಿಂದ ಸಮುದ್ರದಲ್ಲಿ ಹೋಗಿ ಮುಳುಗಿಬಿಟ್ಟ. ಹ್ಮ್ ಅವಾಗ ಅಗಸ್ತ್ಯ ಮಹರ್ಷಿಗಳು ಹ್ಮ್ ಇವನ್ನ ಹೀಗೆ ಬಿಟ್ರೆ ಲೋಕ ಕಂಟಕನಾಗುತ್ತಾನೆ, ಹ್ಮ್ ಜಗತ್ ಕಂಟಕರಾಗಿ ಬೆಳೆಯುತ್ತಾರೆ, ಹ್ಮ್ ಇವರಿಂದ ಧರ್ಮವೇ ನಾಶ ಆಗ್ತದ, ಜ್ಞಾನಿಗಳೇ ಸತ್ತು ಹೋಗ್ತಾರೆ ಅಂತ ತಿಳ್ಕೊಂಡು ಹ್ಮ್ ಅವನ ಹೊಟ್ಟೆಯಲ್ಲಿ ಇದ್ದ ಅಲ್ಲೇ ಜೀರ್ಣ ಅಂತ ಭಸ್ಮ ಮಾಡಿದ್ರು ಸರಳ ಆಯ್ತು. ಹ್ಮ್ ಇವನು ಸಮುದ್ರದಲ್ಲಿ ಮುಳುಗನ್ನ ಎಲ್ಲೆಂತ ಹುಡುಕ್ಬೇಕಮ್ಮ. ಹ್ಮ್ ಒಂದು ಸ್ವಲ್ಪ ನೀರಂದ್ರೆ ಅಲ್ಲಿ ಹುಡುಕ್ಬೋದು. ಹ್ಮ್ ಹ್ಮ್ ಸಮುದ್ರದ ನೀರಂದ್ರೆ ಅಳತೆ ಇಲ್ಲಂತ ನೀರು ಎಲ್ಲೆಂತ ಹುಡುಕೋದಂತ ತಿಳ್ಕೊಂಡು ಹ್ಮ್ ಅವ್ರೇನ್ ಮಾಡಿದ್ರು ಹುಡುಕೋದಕ್ಕೋಸ್ಕರ ಒಂದು ಯುಕ್ತಿಯನ್ನ ಮಾಡಿ ಹ್ಮ್ ಸಪ್ತ ಸಮುದ್ರವನ್ನೇ ಕುಡಿದ್ರು ಅಂತ ಪುರಾಣದಾಗ ಬರ್ತಾವಮ್ಮ. ಹ್ಮ್ ಇಡೀ ಸಮುದ್ರದ ನೀರನ್ನ ಕುಡಿದು ಅವನು ಹೊರಗೆ ತಂದ್ರಂತ. ಹ್ಮ್ ಅವನ್ನ ಹೊರಗಡೆ ತಂದು ಅವನನ್ನು ಕೂಡ ಭಸ್ಮವನ್ನು ಮಾಡಿದ್ರು, ನಾಶವನ್ನು ಮಾಡಿದ್ರು. ಹ್ಮ್ ಅದರಂತೆ ಹ್ಮ್ ಹೊರಗಡೆ ಇರುವಂತ ಹ್ಮ್ ಆಧ್ಯಾತ್ಮಿಕ, ಆದಿಭೌತಿಕ, ಆದಿ ದೈವಿಕ ಹ್ಮ್
ಆದಿ ದೈವಿಕ ಅಂದ್ರೆ ದೇವತೆಗಳಿಂದ ಆಗುವಂತ ಹ್ಮ್ ಯಾವ ದುಃಖಗಳಾವ, ಹ್ಮ್ ಲೋಕಾದಿಗಳಿಂದ ಆಗುವಂತ ದುಃಖಗಳೇನವ, ಹ್ಮ್ ಆ ಎಲ್ಲಾ ದುಃಖಗಳನ್ನು ಕೂಡ ಹ್ಮ್ ನಾಶ ಮಾಡಿ ಹ್ಮ್ ಜಗತ್ತನ್ನ ಕಾಪಾಡಿದಂತೆ ಹ್ಮ್ ಈ ಒಂದು ಶರೀರದಲ್ಲಿ ಇರುವಂತ ಹ್ಮ್ ಸರ್ವ ದುರ್ಗುಣಗಳನ್ನ, ಹ್ಮ್ ದುರ್ವಾಸನೆಯನ್ನ, ಹ್ಮ್ ದುರಾಪೇಕ್ಷೆಯನ್ನ ಹ್ಮ್ ಸಕಲವನ್ನು ಹ್ಮ್ ನಾಶ ಮಾಡಿ ಹ್ಮ್ ಜಗತ್ತಿನಲ್ಲಿ ವಿಂಧ್ಯಾದ್ರಿಯಿಂದ ಆದಂತ ಸೂರ್ಯನಿಗೆ ಹ್ಮ್ ಪರ್ವತವನ್ನೇ ಮಲಗಿಸಿ ಸೂರ್ಯನ ಪ್ರಕಾಶವನ್ನೇ ಜಗತ್ತಿಗೆ ಬೀರಿದಂತ ಹ್ಮ್ ಮತ್ತು ದುಷ್ಟ ಶಕ್ತಿಗಳನ್ನ ಎಲ್ಲಿ ಅಡಗಿದರೂ ಕೂಡ ಹ್ಮ್ ತಪ್ಪಿಸಿಕೊಳ್ಳಲಾರದಂತೆ ಹ್ಮ್ ಕಾರ್ಯವನ್ನ ಮಾಡಿದಂತ ಅಗಸ್ತ್ಯ ಮಹರ್ಷಿಗಳೇನಾರ ಹ್ಮ್ ಅವರಂತೆ ಸರ್ವವನ್ನು ಕೂಡ ರಕ್ಷಣೆ ಮಾಡಿ ಹ್ಮ್ ದುಷ್ಟತೆಯನ್ನ ದೂರ ಮಾಡುವಂತ ಹ್ಮ್ ಶಕ್ತಿಯನ್ನ, ಸಾಮರ್ಥ್ಯವನ್ನ ಈ ಗ್ರಂಥದಲ್ಲಿ ಹ್ಮ್ ರಚನೆ ಮಾಡುವಾಗ ನನಗೆ ಆ ಶಕ್ತಿಯನ್ನು ಕೊಡು ಅಂತ ಹೇಳಿ ಸರ್ಪಭೂಷಣರು ತಮ್ಮ ಗುರುಗಳನ್ನ ಪ್ರಾರ್ಥನೆ ಮಾಡ್ತಾರೆ ನೋಡಮ್ಮ. ಹ್ಮ್ ಯಾವ್ದಕ್ಕೋಸ್ಕರ ಮಾಡಿದ್ರು ಅಂದ್ರೆ ಜ್ಞಾನದಕ್ಕೋಸ್ಕರ. ನಾವು ಹ್ಮ್ ತಮ್ಮ ರಕ್ಷಣೆಗಾಗಿ ತನಗಾಗಿ ಯಾವುದನ್ನು ಮಾಡಲಿಲ್ಲ, ಹ್ಮ್ ಜ್ಞಾನದಲ್ಲಿ ಅಂತ ಹೇಳಿ ಹ್ಮ್ ಇದು ಹೇಳಿ ಹ್ಮ್ ಮತ್ತೆ ಎರಡನೆಯ ಗೀತೆ ವೃತ್ತದಲ್ಲಿ ಹ್ಮ್ ಮೊದಲನೇ ಶ್ಲೋಕದಲ್ಲಿ ಯಾವ ಗುರುಮೂರ್ತಿಯಾದ ಗುರುಸಿದ್ಧೈತಿಗಳಿಗೆ ನಮಸ್ಕಾರವನ್ನು ಮಾಡಿ, ಹ್ಮ್ ಈಗ ಮುಂದಿನ ಶ್ಲೋಕದಲ್ಲಿ ಹ್ಮ್ ಉಪಾಸ್ಯ ಮೂರ್ತಿಯಾದ ಪರಶಿವನನ್ನ ಕುರಿತು ಧ್ಯಾನ ಮಾಡ್ತಾರೆ. ಹ್ಮ್ ಇಲ್ಲೇ ವಿಚಾರ ಮಾಡೋಣ ನೋಡಮ್ಮ. ಹ್ಮ್ ಗುರು ಶ್ರೇಷ್ಠನೋ ಪರಮಾತ್ಮ ಶ್ರೇಷ್ಠ ಅಂದ್ರೆ ಗುರುವೇ ಶ್ರೇಷ್ಠ ಅಂತ, ನಂತರ ಪರಮಾತ್ಮ. ಯಾಕಂದ್ರೆ ಸಗುಣದಿಂದ ಅಂತ. ಉಪಾಸ್ಯ ಅಂದ್ರೆ ಸಗುಣದಿಂದ. ಅತತ್ ಅತಿ ಮರ್ಧಿನ ಮರ್ಧನ ಕರಕರ ಖರ ಕಿರಣ ಪುಂಜಂ ಅಭಿಮಂಜು ಪ್ರತಿಹಂತಂ ಇತಿ ವಾಗ್ ಮನಸೋ ಹರ ಹ್ಯಂ ಅಹಂ ಉಪಾಸ್ಮಹೇ ಶೈವಂ ಅಂತೇಳಿ ಇದು ಸಂಸ್ಕೃತ ಶ್ಲೋಕದ ಇದು ಶಬ್ದಾರ್ಥ, ಪರಿಚಯದ ಅರ್ಥ. ಅಂದ್ರೆ ಏನು? ಅತತ್ ಅಂತ ಮೊದಲ ಶಬ್ದದ ಅರ್ಥ ಏನಂದ್ರೆ ತತ್ವದ ಅರ್ಥ ಪರಬ್ರಹ್ಮ ಚೈತನ್ಯ ಅಂದ್ರು. ತತ್ವಾತದ ಅರ್ಥ ಏನಂದ್ರೆ ಪರಬ್ರಹ್ಮ ಚೈತನ್ಯದಿಂದ. ಪರಬ್ರಹ್ಮ ಯಾವಾಗಲೂ ಚೈತನ್ಯದಿಂದ, ಚೇತನದಿಂದ ಕೂಡಿದ್ದು. ಅದು ಅಚೇತನ ಅಲ್ಲ. ಅಚೇತನ ಅಂದ್ರೆ ಜಡವಾದದ್ದು ಅಲ್ಲ. ಅಂದ್ರೆ ಇದು ಅಜಡವಾದದ್ದು ಅಂದ್ರೆ ಅರಿವುಳ್ಳದ್ದು, ಅದು ಜ್ಞಾನವುಳ್ಳದ್ದು. ಅಲ್ಲಿ ಅವಿದ್ಯಾ ತಾತ್ಪರ್ಯ ಎಂಬುವ ತತ್ಪರದ ಅರ್ಥ ಪರಬ್ರಹ್ಮ, ಅವಿದ್ಯದ ತತ್ಕಾರ್ಯವೇ ಎಂಬುದು ಅಜ್ಞಾನ ಅಂತ ಇಲ್ಲಿ ಕರಿಬಹುದು ನಾವು. ಅದು ಏನು ಮಾಡಿತು ಅಂದ್ರೆ ಮೇಘ ಆಚ್ಛಾದಿತ ದಿನವನು ಅಂದ್ರೆ ದಿನ ಅಂದ್ರೆ ದಿನಕರ ಅಂದ್ರೆ ರವಿ ಅಂದ್ರೆ ಸೂರ್ಯ ಅಂದ್ರೆ ಮಾರ್ಥಂಡ್ ಅಂದ್ರೆ ಇವೆಲ್ಲ ಶಬ್ದಗಳು ಬೇರೆಮ ಅರ್ಥ ಒಂದೇ. ಸೂರ್ಯನಿಗೆ ಸುಮಾರು 12 ಶಬ್ದಗಳನ್ನು ಪ್ರಯೋಗ ಮಾಡದ ಅಲ್ಲೆಲ್ಲಿ ಇದ್ದಲ್ಲಿ. ಇಲ್ಲಿ ದಿನವನು ಅಂದ್ರೆ ದಿನಕರ, ದಿನಕರ ಅಂದ್ರೆ ಸೂರ್ಯ.
ಆ ಸೂರ್ಯ ಮರ್ಧನ ಅಂದ್ರೆ ಹ್ಮ್ ಸೂರ್ಯನನ್ನ ಬಾಧಿಸುವ ಅಂತ. ಹ್ಮ್ ಮೇಘ ಆಚ್ಛಾದಿತ ದಿನವನು ಮರ್ಧನ ಬಾಧಿಸುವ. ಖರಖರ ಅಂತ ಮತ್ತೆ ಅಲ್ಲಿ ಹೇಳಿದ್ರು, ಖರಖರ ಅಂದ್ರೆ ಸೂರ್ಯನಂತ. ಹ್ಮ್ ಏನು ಮಾಡ್ತದಂದ್ರೆ ಹ್ಮ್ ತತ್ಪದದ ಅರ್ಥವಾದ ಚೈತನ್ಯ ಅಂದ್ರೆ ಪರಬ್ರಹ್ಮ ಒಂದ್ ಏನಿದೆ, ಹ್ಮ್ ಅದಕ್ಕೆ ನಾವು ಹಿಂದೆಲ್ಲ ಏನ್ ಹೇಳ್ತಾ ಬಂದೇವಮ್ಮ, ಏಕಂ ಏವಂ ಅದ್ವಿತೀಯಂ ಪರಬ್ರಹ್ಮ. ಹ್ಮ್ ಬರೋ ಹ್ಮ್ ಅಲ್ಲಿ ಹ್ಮ್ ಅದಕ್ಕೆ ಬೇರೆಯಾದದ್ದು ಅಜ್ಞಾನ. ಹ್ಮ್ ಹ್ಮ್ ಅಂದ್ರೆ ಅಜ್ಞಾನನೇ ಬೇರೆ, ಹ್ಮ್ ಪರಬ್ರಹ್ಮನೇ ಬೇರೆ. ಹ್ಮ್ ಅಜ್ಞಾನವೇ ಬೇರೆ, ಹ್ಮ್ ಜ್ಞಾನವೇ ಬೇರೆ. ಹ್ಮ್ ಮರವೇ ಬೇರೆ, ಹ್ಮ್ ಅರಿವೇ ಬೇರೆ. ಹ್ಮ್ ಕತ್ತಲು ಬೇರೆ, ಸೂರ್ಯ ಬೇರೆ. ಹೇಗೆಯೋ ಹ್ಮ್ ಹಾಗೆ ಅಜ್ಞಾನ ಅಂದ್ರೆ ಅದು ಬೇರೆಯಾಗಿ ಹ್ಮ್ ತತ್ ಕಾರ್ಯವೆಂಬ ಮಂಜಿನಿಂದ ಹ್ಮ್ ಅದು ಏನು ಮಾಡ್ತಮ್ಮ, ತನ್ನ ಮಂಜಿನಿಂದ ಹ್ಮ್ ಮುಸುಗಿ ಹ್ಮ್ ಆತನನ್ನ ದುರ್ಬಲನಾಗಿ ಮಾಡುವ ಸಾಮರ್ಥ್ಯವುಳ್ಳದ್ದು. ಹ್ಮ್ ಅದು ತನ್ನ ಮಂಜು ಅಂದ್ರೆ ಮೋಡದಿಂದ. ಹ್ಮ್ ಹ್ಮ್ ಅದು ಹೇಗಿದೆ ಅಂದ್ರೆ ಸೂರ್ಯ ಅದನ್ನ ಹ್ಮ್ ಪ್ರಕಾಶಮಾನನ ಹ್ಮ್ ಜಗತ್ತೇ ಬೆಳಗುವಂತ ಶಕ್ತಿ ಸಾಮರ್ಥ್ಯ ಅದ. ಹ್ಮ್ ಸೂರ್ಯನಲ್ಲಿ ಕತ್ತಲೆಂಬುದು ಇಲ್ಲವೇ ಇಲ್ಲ. ಹ್ಮ್ ಅಂತ ಸೂರ್ಯನಲ್ಲಿ ಹ್ಮ್ ಸೂರ್ಯನಿಂದ ಕೂಡಿಲ್ಲ, ಸೂರ್ಯನಿಗೆ ಬೇರೆಯಾಗಿ ಹೌದು ಹ್ಮ್ ಬೇರೆ ಇದ್ದು ಹ್ಮ್ ಅದು ಮೋಢದ ರೂಪವಾಗಿ ಹ್ಮ್ ಪ್ರಕಾಶಮಾನವಾದಂತ ಹ್ಮ್ ಸೂರ್ಯನನ್ನೇ ಹ್ಮ್ ಮುಚ್ಚುವಂತ ಸಾಮರ್ಥ್ಯವುಳ್ಳದ್ದೊಂದು. ಹ್ಮ್ ಮೋಡ ಆದಾಗ ಸೂರ್ಯನ ಕತ್ತಲಾಗುತ್ತಮ್ಮ. ಹೌದೌದು ಹ್ಮ್ ಸೂರ್ಯನಲ್ಲಿ ಅದೇನು ಇಲ್ಲ, ಸೂರ್ಯನಿಗೆ ಬೇರೆಯಾಗಿ ಇದೆ ಅದು. ಹ್ಮ್ ಅಂಥ ಸಂದರ್ಭದಲ್ಲಿ ಹ್ಮ್ ಸೂರ್ಯನ ಪ್ರಖರ ಕಿರಣಗಳು ಅಂತ, ಹ್ಮ್ ಸೂರ್ಯನಲ್ಲಿ ಇರುವಂತ ಪ್ರಕಾಶಮಾನವಾದ ಹ್ಮ್ ಕಿರಣಗಳ ಗುಂಪುಗಳಂತ. ಹ್ಮ್ ಅವು ಏನು ಮಾಡುವು ಅಂದ್ರೆ ಹ್ಮ್ ಗುಂಪಾಗಿರುವಂತ ಹ್ಮ್ ಮಾತು ಮನಗಳಿಗೆ ಅತೀತವಾಗಿಯೂ ಶ್ರೇಷ್ಠವಾಗಿಯೂ ಇರುವಂತ ಹ್ಮ್ ಶಿವನನ್ನು, ಹ್ಮ್ ಸೂರ್ಯನನ್ನು ಸೂರ್ಯನಿಗೆ ಬೇರೆಯಾಗಿ ಮೋಡ ಹೇಗೆ ಸೂರ್ಯನ ಮುಚ್ಚಿದ್ದಾವೋ ಹ್ಮ್ ಅದರಂತೆ ಹ್ಮ್ ಪರಬ್ರಹ್ಮ ಅಂದ್ರೇನು, ಮಾತು ಮನಗಳಿಂದ ಅತ್ಯುತ್ತವಾದ ಹ್ಮ್ ಅಂತ ಶ್ರೇಷ್ಠವಾಗಿರುವಂತವನು ಶಿವನು ಅಂತ. ಹ್ಮ್ ಅಂತ ಶ್ರೇಷ್ಠವಾಗಿರುವಂತದ್ದು ಶಿವ. ಹ್ಮ್ ಹ್ಮ್ ಅಂಥ ಹ್ಮ್ ಬ್ರಹ್ಮಜ್ಞಾನವನ್ನ ಹ್ಮ್ ಮುಚ್ಚಿದಂತ ಯಾವುದಾದಮ್ಮ ಅವಿದ್ಯೆ, ಹ್ಮ್ ಹ್ಮ್ ಅಜ್ಞಾನ. ಹ್ಮ್ ಅಂಥದ್ದನ್ನ ಕಳೆಯುವಂತ ಹ್ಮ್ ಆ ಒಂದು ಅಜ್ಞಾನ ಕಳಿಬೇಕಾದ್ರೆ ಬ್ರಹ್ಮಜ್ಞಾನ ಬೇಕಲ್ಲ. ಹೌದು ಹ್ಮ್ ಅಂಥ ಬ್ರಹ್ಮಜ್ಞಾನವನ್ನೇ ಹ್ಮ್ ಇಲ್ಲಿ ಗ್ರಂಥಕರ್ತರು ಇಷ್ಟ ದೇವತೆಗಳಲ್ಲಿ ಹ್ಮ್ ಉಪಾಸನೆಯನ್ನು ಮಾಡ್ತಾರೆ. ಅಂದ್ರೆ ಹ್ಮ್ ಬೇಡವರು ಅಂತ ಅರ್ಥ. ಹ್ಮ್ ಯಾಕಂದ್ರೆ ಗ್ರಂಥಕ್ಕೆ ಮತ್ತು ಮುಮುಕ್ಷುಗಳಿಗೂ ಯಾವುದೇ ರೀತಿ ವಿಘ್ನಗಳು ಬರಬಾರದು ಅಂತ ಗ್ರಂಥದಲ್ಲಿ ಸಂಕಲ್ಪ ಮಾಡ್ತಾರೆ. ಹ್ಮ್ ಹ್ಮ್ ಅಂದ್ರೆ ವಿಶೇಷವಾದ ಅರ್ಥವನ್ನು ತಿಳಿದ್ರೆ, ಈಗ ಹ್ಮ್ ಬ್ರಹ್ಮ ಚೈತನ್ಯಕ್ಕೆ ಅನ್ಯವಾಗಿ ಹ್ಮ್ ಇನ್ನೊಂದು ಏನಾದ್ರಿ ಅನೃತ ಅಂದ್ರೆ ಸುಳ್ಳಾದದ್ದು, ಹ್ಮ್ ಜಡ ಅಂದ್ರೆ ಸ್ವಯಂ ಇತರ ಗತಿ ಶೂನ್ಯತ್ವಂ ಜಡತ್ವಂ, ಜಡವಾಗಿದ್ದು ಹ್ಮ್ ಸುಳ್ಳಾಗಿದ್ದು ಹ್ಮ್ ದುಃಖದಿಂದ ಕೂಡಿದ್ದು ಹ್ಮ್ ಯಾವುದು ಇದೆಯೋ ಅದಕ್ಕೆ ಅವಿದ್ಯೆ ಅಂತ ಕರೆದ್ರಿ. ಇಲ್ಲಿ ಹ್ಮ್ ಜಗತ್ತೇನದಮ್ಮ, ಸುಳ್ಳ. ಇಲ್ಲ ಹ್ಮ್ ಜಗತ್ತಿಗೆ ಅರಿವಿಲ್ಲ, ಜಡ ಅದ. ಹ್ಮ್ ಜಗತ್ತು ದುಃಖದಿಂದ ಕೂಡ್ಯದ. ಹ್ಮ್
ನಮ್ಮ ದೇಹ ಆದ್ರೆ ಹೇಗಿದೆ, ಸುಳ್ಳಾದ, ಹ್ಮ್ ಹ್ಮ್ ಇದು ಜಡ ಆದ, ಹ್ಮ್ ಮತ್ತೆ ದುಃಖದಿಂದ ಕೂಡ್ಯದ. ಹ್ಮ್ ಇದು ಏನು ಮಾಡ್ತಂದ್ರೆ ಹ್ಮ್ ಆ ಅವಿದ್ಯೆಯ ಕಾರ್ಯವಾದ ಜನನ ಮರಣಾತ್ಮಕ ದುಃಖ ಅಂದ್ರು. ಹ್ಮ್ ಇದು ಕಾರಣ ಅದ. ಇದು ಕಾರ್ಯ ಏನ್ರಿ ಅಂದ್ರೆ ಹ್ಮ್ ಹುಟ್ಟೋದು ಸಾಯೋದು, ಹುಟ್ಟೋದು ಸಾಯೋದು. ಹ್ಮ್ ಪುನರಪಿ ಜನನಂ ಪುನರಪಿ ಮರಣ. ಹ್ಮ್ ಯಾವುದ್ರದ್ದು ಕಾರ್ಯಮೇ ಇದು ಅಂದ್ರೆ ಅವಿದ್ಯಾ ಕಾರ್ಯ. ಹ್ಮ್ ಕಾರಣ ಅವಿದ್ಯೆ, ಹ್ಮ್ ಕಾರ್ಯ ಜನನ ಮತ್ತು ಮರಣಾತ್ಮಕ ದುಃಖ. ಹ್ಮ್ ಇಂಥ ದುಃಖವನ್ನ ಕಳೆಯುವ ಸಾಮರ್ಥ್ಯವುಳ್ಳ ಸೂರ್ಯ ಅಂತ. ಹ್ಮ್ ಇಂಥ ದುಃಖವನ್ನ ಕಳೆಯುವ ಸಾಮರ್ಥ್ಯವುಳ್ಳ ಸೂರ್ಯನ ಹ್ಮ್ ತೀಕ್ಷ್ಣವಾದ ಕಿರಣಗಳ ಸಮೂಹ ರೂಪ ಹ್ಮ್ ಪರಬ್ರಹ್ಮ ಜ್ಞಾನವಾಗಿರುತ್ತದೆ. ಹ್ಮ್ ಅಲ್ಲಿ ಮೋಡವನ್ನ ಕಳೆಯಲಿಕ್ಕೆ ಸೂರ್ಯನ ಕಿರಣ ಹೇಗೆ, ಹ್ಮ್ ಅದೇ ಪ್ರಕಾರವಾಗಿ ಹ್ಮ್ ಪರಬ್ರಹ್ಮ ಜ್ಞಾನ ಸ್ವರೂಪವಾಗಿರುತ್ತದೆ. ಹ್ಮ್ ಈ ಜ್ಞಾನ ಸ್ವರೂಪದ ಹಲವು ಕಿರಣಗಳಿಂದ ಹ್ಮ್ ಅವಿದ್ಯ ಮತ್ತು ಅವಿದ್ಯದ ಕಾರ್ಯವಾದಂತ ಜನನ ಮರಣ ದುಃಖ ಅನ್ನುವಂಥವು ಹ್ಮ್ ನಾಶವಾಗುತ್ತವೆ. ಹ್ಮ್ ಕಾರಣ ಹ್ಮ್ ಈ ಸೂರ್ಯನನ್ನ ಆಚ್ಛಾದನ ಅಥವಾ ಮುಚ್ಚಿದಂತ ಕಿರಣಗಳು ಹ್ಮ್ ನಾಶ ಆಗಬೇಕಂದ್ರೆ ಹ್ಮ್ ಯಾವುದರನ್ನ ಮುಚ್ಚವ ಅದ್ರ ಬೆಳಕೇ ಬೇಕು ನೋಡ್ರಿ. ಹ್ಮ್ ಸೂರ್ಯನ ಮುಚ್ಚಿದಂತ ಮೋಡಕ್ಕ ಸೂರ್ಯನ ಬೆಳಕಿನಿಂದನೇ ನಾಶ ಆಗಬೇಕು. ಹೌದು. ಬೇರೆ ಬೆಳಕಿನ ಇಂದ ಅದು ನಾಶ ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲ. ಹ್ಮ್ ಅದರಂತೆ ಹ್ಮ್ ಸೂರ್ಯನ ಕಿರಣಗಳ ಹೊರತಾಗಿ ಮತ್ತಾವುದರಿಂದಲೂ ಹ್ಮ್ ಸೂರ್ಯನನ್ನ ಮುಚ್ಚಿದಂತ ಹಿಮವು ನಿವೃತ್ತಿ ಆಗೋದಿಲ್ಲ. ಹ್ಮ್ ಈಗ ಹಿಮ ಅಂತ ಬರೋದಿಲ್ಲಿ ಮೋಡ ಅಂದಷ್ಟೇ ಹಿಮ. ಹಿಮ ಅಂತಂದ್ರೆ ಹ್ಮ್ ನಾವು ಚಳಿಗಾಲದಲ್ಲಿ ಹಿಮಾಲಯದಲ್ಲಿ ಹಿಮ ಬೀಳ್ತದಲ್ರಿ, ಹ್ಮ್ ಹ್ಮ್ ಅದಕ್ಕೆ ನಾವೇನಂತ ಕರಿತೇವಮ್ಮ ಅಂದ್ರೆ ಸರಳ ಭಾಷೆಯಲ್ಲಿ ಹ್ಮ್ ಐಸ್ ಅಂತ ಕರಿತೀವಿ. ಹ್ಮ್ ಹ್ಮ್ ಅದು ಕರಗಬೇಕಾದ್ರೆ ಎದರಿಂದ ಕರಗ್ತದಮ್ಮ? ಅದು ಸೂರ್ಯ. ಸೂರ್ಯನ ಕಿರಣದಿಂದ ಕರಗೋದು. ಹ್ಮ್ ಅದರಂತೆ ಆವರಿಸಲ್ಪಟ್ಟ ಹಿಮವು ನಿವೃತ್ತಿ ಆಗುವುದಿಲ್ಲ. ಹ್ಮ್ ಆದ್ದರಿಂದ ಹ್ಮ್ ಅಜ್ಞಾನದ ನಿವೃತ್ತಿಗೆ ಏನ್ ಬೇಕಾದ್ರಿ? ಬ್ರಹ್ಮಜ್ಞಾನ ಒಂದೇ ಶತ್ರುಪ್ರಾಯವಾಗಿರುತ್ತದೆ. ಹ್ಮ್ ಅಜ್ಞಾನಕ್ಕೆ ವೈರಿ ಅಂದ್ರೆ ಜ್ಞಾನ, ಹ್ಮ್ ಮೋಡಕ್ಕ ವೈರಿ ಸೂರ್ಯ, ಹ್ಮ್ ಹಿಮಕ್ಕ ವೈರ್ಯ ಸೂರ್ಯನ ಕಿರಣ. ಹ್ಮ್ ಅದರಂತೆ ನಮ್ಮೆಲ್ಲರ ಜನನ ಮರಣ ರೂಪಾತ್ಮಕ ದುಃಖವನ್ನ ಕಲಿಕೆ ಹ್ಮ್ ಬ್ರಹ್ಮಜ್ಞಾನ ಒಂದೇ ಶತ್ರುಪ್ರಾಯವಾಗಿರುತ್ತದೆ. ಹ್ಮ್ ಅದೇ ನೋಡ್ರಿ ಅಜ್ಞಾನಕ್ಕೆ ವೈರಿ. ಹ್ಮ್ ಆ ಬ್ರಹ್ಮವು ಹ್ಮ್ ಹೇಗಿದೆ ಅಂದ್ರೆ ಮಾತು ಮನಗಳಿಂದ ಅತೀತವಾದದ್ದು. ಹ್ಮ್ ಅದು ಮಾತಿನಿಂದ ಹೇಳ್ತಿದ್ವಿ, ಶಬ್ದಾತೀತ ಅದ. ಹ್ಮ್ ಮನಸ್ಸಿನಿಂದ ಗುರುತಿಸ್ತೀವಿ ಅಂದ್ರೆ ಮನೋಅತೀತವಾದ. ಹ್ಮ್ ಯಾಕಂದ್ರೆ ಹ್ಮ್ ಯಾವ ಮಾತುಗಳನ್ನ ಯಾವ ಮನಸ್ಸುಗಳವ ಅವನ್ನ ತಿಳಿಯುವಂತದ್ದೇ ಅರಿವುಳ್ಳ ಬ್ರಹ್ಮ ಅದು. ಹ್ಮ್ ಅದಕ್ಕೆ ಹ್ಮ್ ಬ್ರಹ್ಮಜ್ಞಾನವಾದ ಕೂಡಲೇ ಏನಾಗ್ತಾನ ಅಂದ್ರೆ ಹ್ಮ್ ಸೂರ್ಯನಿಗೆ ಮೋಡ ನಿವೃತ್ತಿ ಆದ್ಮೇಲೆ ಸೂರ್ಯ ಏನಾಗ್ತಾನಮ್ಮ? ಸೂರ್ಯನೇ. ಹ್ಮ್ 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 ಸೂರ್ಯನಿಗೆ ಆವೃತ್ತಿ ಮುಚ್ಚಿದಂತ ಮೋಡ ಕಡೆಯಾದಾಗ ಸೂರ್ಯ ಏನಾಗ್ತಾನ? ಸೂರ್ಯನೇ. ಹ್ಮ್ ಯಾಕಾದ ಸೂರ್ಯ? ಮೊದಲು ಸೂರ್ಯನ, ಹ್ಮ್ ಮುಚ್ಚಿದಾಗನು ಸೂರ್ಯನ, ಹ್ಮ್ ಮೋಡ ಮುಚ್ಚಿದಾಗನು ಸೂರ್ಯ ಇರಬೇಕಲ್ರಿ. ಹೌದು. ನೇಮ ಏನಿದೆ ಅಂದ್ರೆ ಹ್ಮ್ ಪ್ರಾರಂಭದಲ್ಲಿ ಯಾವುದು ಇದೆಯೋ ಹ್ಮ್
ಅಂತ್ಯದಲ್ಲಿ ಅದೇ ಇರಬೇಕು ಅಂತ ನೇಮ ಅದ. ಹ್ಮ್ ಪ್ರಾರಂಭ ಅಂದ್ರೆ ಆರಂಭ ಅಂದ್ರೆ ಮೊದಲು ಅಂದ್ರೆ ಒಂದೇ. ಹ್ಮ್ ಪ್ರಾರಂಭದಲ್ಲಿ ಏನಾದ ಅಂದ್ರೆ ಕೊನೆಯಲ್ಲಿ ಅದೇ ಆದ. ಹ್ಮ್ ಬೇವಿನ ಬೀಜದಲ್ಲಿ ಪ್ರಾರಂಭದಲ್ಲಿ ಏನಾದಮ್ಮ ಕಹಿ ಅದ, ವಿಷ ಅದ. ಹ್ಮ್ ಆ ಬೇವಿನ ಬೀಜಕ್ಕ ಹ್ಮ್ ಆ ಆ, ಬೆಲ್ಲದ ನೀರನ್ನು ಎರೆದು ಹ್ಮ್ ಆ ಬೆಲ್ಲದ ಕಟ್ಟೆಯನ್ನು ಕಟ್ಟಿ ಹ್ಮ್ ತುಪ್ಪವನ್ನು ಹಾಕಿದರೂ ಕೂಡ ತನ್ನ ಕಹಿ ಬಿಟ್ಟಿತ್ತೆ. ಹ್ಮ್ ಹ್ಮ್ ಬೇವಿನ ಬೀಜ ಅದ ಸಿಹಿ ಆಗಲಂತ ಹ್ಮ್ ಬೆಲ್ಲದ ಕಟ್ಟೆ ಕಟ್ಟಿ ಹ್ಮ್ ಮತ್ತೆ ಜೇನುತುಪ್ಪ ಹಾಕಿದ್ರು ಕೂಡ ಹ್ಮ್ ಅದು ಕೊನೆ ತನಕ ತನ್ನ ವಿಷವನ್ನು ಬಿಡಂಗಿಲ್ಲ. ಹೌದಿಲ್ಲ ಡಾಕ್ಟ್ರೇ? ಕಾರಣ ಏನಂದ್ರೆ ಪ್ರಾರಂಭದಲ್ಲಿ ಏನದ ಅಂತದಲ್ಲಿ ಇರಬೇಕಂತ ಜ್ಞಾನ ಆಯ್ತು ನಮ್ಗೀಗ. ಅದಂತೆ ಆದಿಯಲ್ಲಿ ಪ್ರಾರಂಭದಲ್ಲಿ ಇರ್ತಕ್ಕಂಥದ್ದು ಯಾವ್ದಾದ್ರು ಸೂರ್ಯ ಮಧ್ಯದಲ್ಲಿ ಮೋಡ ಬಂತು ನೋಡು. ಮಧ್ಯದಲ್ಲಿ ಬಂದ ಮೋಡ ನಿವೃತ್ತಿ ಆಯ್ತೀವಿ, ಸೂರ್ಯನೇ ನಿವೃತ್ತಿ ಇಲ್ಲ, ಅವನು ಇರೋನೆ. ಅದರಂತೆ ಬ್ರಹ್ಮ ನೀನು ಮೊದಲೇ ಇದ್ದಿ, ಮಧ್ಯದಲ್ಲಿ ಏನಾಗಿದೆ ಅಂದ್ರೆ ಅವಿದ್ಯೆ ಮೋಡ ಮುಚ್ಚದಂತೆ ಅವಿದ್ಯೆ ಆಚ್ಛಾದನ ಮಾಡದ ಬ್ರಹ್ಮನನ್ನು. ಆ ಬ್ರಹ್ಮಜ್ಞಾನದಿಂದ ಆಚ್ಛಾದನವಾದ ಅಜ್ಞಾನ ನಷ್ಟ ಇತ್ತು. ಏನ್ ಉಳಿತ್ರಿ ಈಗ? ಬ್ರಹ್ಮನ. ಯಾಕಂದ್ರೆ ಮೊದಲು ಆನಂದನೆ ಕೊನೆಗೆ ಅವನೇ ಉಳಿಬೇಕು. ಮಧ್ಯದಲ್ಲಿ ಯಾವುದು ಬಂದದೋ ಅದು ನಾಶ ಆಗುದು. ಅದಕ್ಕೆ ಜಗತ್ತು ಆತ್ಮನಲ್ಲಿ ಮಧ್ಯದಲ್ಲಿ ಬಂದದ್ದಿದು, ಅದು ನಿವೃತ್ತಿ ಆಗ್ತದೆ. ಆದರೆ ಮೊದಲಿಗೆ ಇರುವಂತ ಪರಬ್ರಹ್ಮ ಅನ್ನುವಂಥದ್ದು ನಾಶ ಆಗದೆ ಇರುವಂತದ್ದು. ಅಂಥ ಬ್ರಹ್ಮಜ್ಞಾನ ರೂಪವನ್ನ, ಅಂಥ ಬ್ರಹ್ಮಜ್ಞಾನ ರೂಪ ಪರಶಿವನನ್ನು ಹೇ ಪರಮಾತ್ಮ ನೀನು ಹೇಗಿದ್ದೆ ಅಂದ್ರೆ ಆ ಪರ ಬ್ರಹ್ಮನ ಸ್ವರೂಪನೇ ಶಿವನಾಗಿ ನೀನಿದ್ದೆ ಅಂತ. ಅದಕ್ಕೆ ಇಲ್ಲಿ ಶಿವ ಬೇರೆ ಅಲ್ಲ, ಪರಮಾತ್ಮ ಬೇರೆ ಅಲ್ಲ. ಉಪಾದಿಯಿಂದ ಸಗುಣವಾಗಿ ಪರಮಾತ್ಮದ, ಉಪಾದಿನ ಬಿಟ್ಟಾಗ ಪರಬ್ರಹ್ಮನೇ ಪರಮಾತ್ಮ, ಪರಮಾತ್ಮನೇ ಪರಮಾತ್ಮ. ಆ ಕಾರಣದಿಂದ ಪರಮಾತ್ಮನಾಗಿ ಪರಶಿವನಾಗಿ ಸರ್ವ ಶಕ್ತಿಯುತನಾಗಿ ಸರ್ವಜ್ಞನಾಗಿ ಪರಮಾತ್ಮನಂತ ಸರ್ವಜ್ಞ ಮೂರ್ತಿ ಯಾರು ಇಲ್ಲವೇ ಇಲ್ಲ ಜಗತ್ತಿನಲ್ಲಿ. ಕಾರಣ ಗಗನದಲ್ಲಿ ನಕ್ಷತ್ರಗಳನ್ನ ನವಿಲಿನಲ್ಲಿ ವಿಚಿತ್ರತೆಯನ್ನ, ಎಲೆಗಳಲ್ಲಿ ಅನಂತ ವಿಚಿತ್ರತೆಯನ್ನ ರಚಿಸಿದವರು ಆರು ಸರ್ವಜ್ಞ ಅಂತ ಸರ್ವಜ್ಞ ಮೂರ್ತಿಗಳು ನಮ್ಮನ್ನ ಕೇಳ್ತಾರ ನೋಡ್ರಿ. ಅಲ್ಲೋ ತಮ್ಮ ಆಕಾಶದಲ್ಲಿ ಸೂರ್ಯ ಚಂದ್ರ ಮತ್ತು ಅದರಲ್ಲಿ ಲೆಕ್ಕ ಇಲ್ಲದಂತ ನಕ್ಷತ್ರಗಳಂತ ಚುಕ್ಕೆಗಳು, ಮತ್ತ ಅದರಲ್ಲಿ ಚಿತ್ರ ಬರದಂಗ ಅಲ್ಲೋಗಿ ಯಾರನ್ನ ಬರ್ಲಿಕ್ಕೆ ಸಾಧ್ಯ ಅದ್ರಿ? ಗೋಡೆ ಮೇಲೆ ಬರಿಬಹುದು, ಬರುದು ಕೂಡ ಇವು ನಿಜವಾದ ನಕ್ಷತ್ರಗಳೆಲ್ಲ ಸೂರ್ಯ ಅಲ್ಲ. ಅಂಥ ಮೊದಲು ವಿಶಾಲವಾಗಿ ಪರಿಶುದ್ಧವಾಗಿರ್ತಕ್ಕಂಥ ಆಕಾಶದಲ್ಲಿ ಒಳ್ಳೆಯ ಬರಹರಹಿತವಾದಂತ ಬಿಳಿ ಗೋಡೆ ಮೇಲೆ ಚಿತ್ರ ಬಿಡಿಸದಂತೆ
ಪರಿಶುದ್ಧವಾದ ಆಕಾಶದಲ್ಲಿ ಅನಂತ ಚಿತ್ರಗಳ ರಚನೆಯನ್ನು ಮಾಡಿದ್ದಿ ನೋಡಿ ನೀನು. ಸೂರ್ಯನ ಇಳಿಸಿದ್ದಿ, ರಚನೆ ಮಾಡಿದ್ದಿ, ಚಂದ್ರನ ರಚನೆ ಮಾಡಿದ್ದಿ, ನಕ್ಷತ್ರಗಳನ್ನ ರಚನೆ ಮಾಡಿದ್ದಿ, ಗ್ರಹಗಳನ್ನ ರಚನೆ ಮಾಡಿದ್ದಿ. ಯಾರಿಗಾದ್ರೆ ಸಾಧ್ಯ ಇದು? ಪರಮಾತ್ಮನಿಗೆ ಮಾತ್ರ ಸಾಧ್ಯ, ಬೇರೆಯವ್ರು ಸಾಧ್ಯ ಇಲ್ಲ. ಇನ್ನೊಂದು, ಜೀವಂತವಾಗಿ ನರ್ತನ ಮಾಡುವಂತ ನವಿಲನು ತನ್ನ ಪುಕ್ಕವನ್ನ ಬಿಚ್ಚದಂತ ಸಂದರ್ಭದಲ್ಲಿ ಆ ನವಿಲೆ ಗೆರೆಯ ಚಿತ್ರಗಳನ್ನು ನೋಡಿದಾಗ ಎಂಥವ್ರಿಗೂ ಕೂಡ ಆಶ್ಚರ್ಯ ಆಗ್ತದೆ. ಅಂತ ಬಣ್ಣವನ್ನ, ಅಂತ ಚಿತ್ರವನ್ನ ಯಾರಿಂದ ತಯಾರು ಮಾಡಿ ಯಾವ ರೀತಿಯಿಂದ ಅದನ್ನ ಬಡಿದು ಆ ಪ್ರಕಾರ ಬರ್ಲಿಕ್ಕೆ ಅಥವಾ ಚಿತ್ರಲಿಕ್ಕೆ ಸಾಧ್ಯ ಇದೆ ಅಂದ್ರೆ ಅಂದ್ರ ಆ ಚಿತ್ರ ಸುಳ್ಳಲ್ಲ, ಆದಲ್ರಿ, ಆಕಾಶದಲ್ಲಿ ಆದಲ್ರಿ. ಮತ್ತ 21 ಲಕ್ಷ ಯಾವ ಉದ್ಬೀಜ ಅಂತಕ್ಕಂತ 84 ಲಕ್ಷದಲ್ಲಿ ಅಂಡಜ, ಪಿಂಡಜ, ಸ್ವೇದಜ, ಉದ್ಬೀಜ. ಈ ಉದ್ಬೀಜದಿಂದ ಹುಟ್ಟಿದಂತ ಅನಂತ ಲಕ್ಷ 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 ಗಿಡ ಮರಗಳೇನುಂಟು, ಆ ಎಲ್ಲಾ ಗಿಡ ಮರಗಳಲ್ಲಿ ಸೂಕ್ಷ್ಮವಾಗಿ ನೋಡ್ರಿ, ಎಲ್ಲಾ ಗಿಡಗಳಲ್ಲಿ ಎಲೆ ಉಂಟು. ಆ ಎಲ್ಲಾ ಎಲೆಗಳಲ್ಲಿ ಬೇರೆ ಬೇರೆ ಭಿನ್ನತೆ ಉಂಟಂತ. ಮಾವಿನ ಎಲೆನೆ ಬೇರೆ, ಆಮೇಲೆ ಬಾಳೆ ಎಲೆನೆ ಬೇರೆ, ತೆಂಗು ಬೇರೆ, ಗುಲಾಬಿದು ಬೇರೆ, ಮಲ್ಲಿಗೆ ಹೂವಿಂದು ಬೇರೆ. ಇಷ್ಟೆಲ್ಲವನ್ನ ರಚಿಸಿ ಮತ್ತೆ ಆಯಾ ಎಲೆಗಳಲ್ಲಿ ಆಯಾ ರಸಗಳನ್ನ ತುಂಬಿ, ಪ್ರತಿಯೊಂದು ಎಲೆಯಲ್ಲಿ ಒಂದು ರಸ ಅದಲ್ಲ, ಇಷ್ಟೆಲ್ಲವನ್ನ ತುಂಬಿದವರು 6 ಸರ್ವಜ್ಞ ಅಂದಾಗ ಜಗತ್ತು ವಿಚಾರ ಮಾಡ್ತು, ಯಾರು ಮಾಡಿರ್ಬೋದು? ಮನುಷ್ಯ ಮಾಡಕ್ ಸಾಧ್ಯ ಇಲ್ಲ. ರಕ್ಕಸ ಮಾಡ್ಯಾರೇನು? ಅವರಿಂದ ಸಾಧ್ಯ ಇಲ್ಲ. ಋಷಿಗಳು ಮಾಡ್ಯಾರೇನು? ಅವರಿಂದ ಸಾಧ್ಯ ಇಲ್ಲ. ಬ್ರಹ್ಮಜ್ಞಾನಿಗಳು ಮಾಡ್ಯಾರೇನು? ಅವರಿಂದ ಸಾಧ್ಯ ಇಲ್ಲ. ದೇವತೆಗಳು ಮಾಡ್ಯಾರೇನು? ಅವರಿಂದ ಸಾಧ್ಯ ಇಲ್ಲ. ಮತ್ತೆ ಇದಕ್ಕೆ ಒಂದು ನಿರ್ಣಯ ಬೇಕಲ್ಲ, ಯಾರಾದ್ರೂ ಮಾಡ್ಯಾರ ಅನ್ನೋದಕ್ಕೊಂದು ಕಾರಣ ಪುರುಷ ಬೇಕಲ್ರಿ. ಇಂಥ ಸರ್ವವನ್ನು ಮಾಡುವಂತ ಸಾಮರ್ಥ್ಯ ಉಳ್ತಕ್ಕಂಥವನು ಯಾರು ಅಂದ್ರೆ ಅವನೇ ಪರಮಾತ್ಮ. ಅಂಥ ಶಕ್ತಿ ಉಳ್ಳಂತ ಪರಶಿವನನ್ನು ಅಂದ್ರೆ ಪರಮಾತ್ಮನನ್ನು ನಾನು ಸದಾ ಉಪಾಸಿಸುತ್ತೇನೆ ಅಂತ ಈ ಒಂದು ಸೂತ್ರದಲ್ಲಿ ಹೇಳಿದ್ ನೋಡ್ರಿ. ಕಾರಣ ಶ್ಲೋಕದ ಕನ್ನಡದ ಭಾವಾರ್ಥ ಏನಂದ್ರೆ, ಮರೆ ಎಂಬುವ ಅಜ್ಞಾನ ಹಿಮ ತಾನು ಉರೇ ಮುಸುಗಿಕೊಂಡಿರುವ ದಿನವಂ ನೆರೆ ಕೆಡಿಸುತಿಯ ಪ್ರಖರ ಕಿರಣಗಳಿಂದ ಕೂಡಿರುವ ಪರಮ ಬ್ರಹ್ಮಜ್ಞಾನ ಸೂರ್ಯನಂದ್ರು. ದೃಷ್ಟಾಂತ ದ್ರಷ್ಟಂತ 2 ಹೇಳ್ತಾರಲ್ರಿ. ಹಿಂದೆ ಹೇಳಿದ್ದನ್ನೇ ಯಾವ ಮರೆವೆ ಅಂದ್ರೆ ಏನಂತೀವಿ? ಅದಕ್ಕ ಭ್ರಾಂತಿ ಅಂತೀವಿ, ಮರೆವೆ ಅಂತೀವಿ, ಅಜ್ಞಾನ ಅಂತೀವಿ, ಅವಿದ್ಯೆ ಅಂತೀವಿ. ಆ ಒಂದು ಮರವೆ ಎಂಬುವ ಅಜ್ಞಾನ ಹಿಮ ಅಂತ ಮೊದಲು ಹೇಳಿರ್ಲಿ, ಹಿಮ ಅಂತ. ಹಿಮ ಉರೆ ಚೆನ್ನಾಗಿ ಮುಚ್ಚದಂತ. ಆ ಹಿಮ ಬಿದ್ದಂತ ಸಂದರ್ಭದಲ್ಲಿ ಸೂರ್ಯನ ನೋಡ್ರಿ ಕಾಣೋದಿಲ್ಲ, ಸೂರ್ಯನೇ ಕಾಣವಿ. ಆ ಕಡೆ ಹೋಗ್ಬೇಕು ನಾವು, ನಮ್ಮ ಕಡೆ ನೋಡಕ್ ಸಾಧ್ಯ ಇಲ್ಲ. ಅದು ಚೆನ್ನಾಗಿ ಮುಸುಗಿಕೊಂಡಿರುವ ದಿನವು ಅಂದ್ರೆ ಸೂರ್ಯನನ್ನ ಚೆನ್ನಾಗಿ ಕೆಡಿಸುತ್ತೀಯ ಪ್ರಕರಣ ಕಿರಣಗಳಿಂದ.
ಅಂತ ಕಾಣಲಾರ್ದಂಗ ಮಾಡಿದಂತ ಹಿಮಗಳನ್ನ ಚೆನ್ನಾಗಿ ನಾಶ ಮಾಡುವಂತ ಕಿರಣಗಳಿಂದ ಕೂಡಿರುವ ಸೂರ್ಯ ಅಂತ. ಅದರಂತೆ ದ್ರಾಷ್ಟಾಂತದಲ್ಲಿ ಪರಮ ಬ್ರಹ್ಮಜ್ಞಾನ ಸೂರ್ಯನ ಶ್ರೇಷ್ಠವಾದ ಬ್ರಹ್ಮಜ್ಞಾನ ಸೂರ್ಯನ ಆ ಪರಿಯಲ್ಲಿ ಮೇನ್ ಯಾವ ಪರಿ ಅಂದ್ರೆ ಮಾತು ಮನಂಗಳಿಂದ ಅರಿಯಲಾಗದಂಥದ್ದು ಅಂಥ ಪರಶಿವನ ನಾನು ಒಲಿದು ಧ್ಯಾನಿಸುವೆ ಎಂದು. ಈ ಶ್ಲೋಕದ ಅರ್ಥ ಆಯ್ತಲ್ಲ ನಿಮಗೆ ಕರೆಕ್ಟ್ ಆಗಿ. ಇದೇ ರೀತಿಯಾಗಿ ಉಪಾಸ್ಯ ಮೂರ್ತಿಯನ್ನ ಧ್ಯಾನಿಸಿ ತಾನು ರಚಿಸುವ ಜ್ಞಾನ ಶತಕದಲ್ಲಿ ಮುಖ್ಯವಾಗಿ ಪ್ರತಿಪಾದನೆ ಅಂದ್ರೆ ಏನು ಪ್ರತಿಪಾದಿಸುವ ವಿಷಯ ತಾವು ಹೇಳ್ತಕ್ಕಂಥ ವಿಷಯವನ್ನ ಪ್ರಕರಣ ಸ್ಥಿತಿಯನ್ನ ಈ ಮುಂದಿನ 3ನೇ ಶ್ಲೋಕದಲ್ಲಿ ಹೇಳುವ ಪ್ರಯತ್ನ ಮಾಡ್ತಾರೆ ನೋಡ್ರಿ. 3ನೇ ಶ್ಲೋಕದಲ್ಲಿ ಅದನ್ನ ನಾಳೆ ವಿಚಾರ ಮಾಡನ್ರಿ. ಒಂದೊಂದೇ ಇವತ್ತೆರಡು ಶ್ಲೋಕ ಆದ್ರು ನೋಡ್ರಿ. ಕರೆಕ್ಟ್ ಆಗಿ ಅರ್ಥ ಆಯ್ತರಿ. ಮೊದಲು ಏನ್ ಮಾಡಿದ್ರಿ, ಇಷ್ಟ ದೇವತಾ ಗುರು ದೇವತಾ ಪ್ರಾರ್ಥನೆ, ಆಮೇಲೆ ಪರಮಾತ್ಮನ ಪ್ರಾರ್ಥನೆ ಮಾಡಿ ನಾಳೆ ಮುಂದಿನ 3ನೇ ಶ್ಲೋಕದಲ್ಲಿ ಈ ಗ್ರಂಥದಲ್ಲಿ ಏನು ಪ್ರತಿಪಾದನೆ ಮಾಡ್ಲಿಕ್ಕೆ ಹೊಂಟಿವಿ, ನಾವು ಏನನ್ನ ತಿಳಿಸ್ಲಿಕ್ಕೆ ಹೊಂಟಿದ್ದೇವೆ ಅನ್ನುವುದನ್ನ ಪ್ರಾರಂಭ ಮಾಡ್ತಾರ. ಅದನ್ನ ಸ್ವಲ್ಪ ವಿಚಾರವನ್ನು ಮಾಡೋಣಂತ. ಕಾರಣ ಆ ದೇವ ಈ ದೇವ ಮಹಾದೇವ ಎನಬೇಡಂದ್ರವ್ರು. ಆ ದೇವ್ರು ಬ್ರಹ್ಮ ವಿಷ್ಣು ರುದ್ರ ಅವರು ಇವ್ರು ಅಂತ ಏನು ಅನ್ನಕೋಬಿಡಂದ್ರು. ಸಕಲ ಜೀವಿಗಳಿಗೆ ಆಧಾರವಾದವನೇ ದೇವನೋಡ ಸರ್ವಜ್ಞಂದ. ಇದು ಸಂಕ್ಷಿಪ್ತವಾಣಿ ಅಂದ್ರೆ ನಾವು ಆ ದೇವ್ರು ಬೇರೆ ಈ ದೇವ್ರು ಬೇರೆ ಅವ್ರ ದೇವ್ರು ಬೇರೆ ಇವ್ರ ದೇವ್ರು ಬೇರೆ ಅಂತ ಲೋಕದಲ್ಲಿ ಸಹಜವಾಗಿ ಸಾಮಾನ್ಯ ಜನ ತಿಳ್ಕೊಂಡಾರ. ಅದಕ್ಕೆ ಸರ್ವಜ್ಞ ತಿಳಿಸೋಕ್ಕೋಸ್ಕರ ಹೇಳಿದ ಆ ದೇವ ಈ ದೇವ ಮಹಾದೇವನ ಎನಬೇಡ. ಸಕಲ ಜೀವಿಗಳಿಗೆ ಆಧಾರವಾದವನೇ ದೇವನೋಡ. ಅಂದ್ರೆ ನಮ್ಮೆಲ್ಲರ ಆಧಾರ ಯಾರಮ್ಮ? ಆಧಾರ ಆ ಬ್ರಹ್ಮ, ಅಧೈ ಮಾಯ ಅಂತ. ಆ ಬ್ರಹ್ಮ ಇಲ್ಲದೆ ಮಾಯ ಇಲ್ಲ, ಬ್ರಹ್ಮ ಇಲ್ಲದೆ ಮಾಯ ಇಲ್ಲ. ಆದರೆ ಸೂರ್ಯನಲ್ಲಿ ಹೆಮೆ ಇದ್ದಂಗ, ಸೂರ್ಯನಲ್ಲಿ ಮೋಡ ಇದ್ದಂಗ, ನಿಜವಾಗಿ ಸೂರ್ಯನಲ್ಲಿ ಹಿಮ ಇತ್ತು ಮೋಡ ಇತ್ತು ಅಂದ್ರೆ ಅವು ಕರಗ್ತಾ ಇದ್ದಿಲ್ಲ, ಮೋಡ ಹೋಗ್ತಿದ್ದಿಲ್ಲ. ಬೇರೆಯಾಗಿದ್ದು ಹೆಂಗ ಸೂರ್ಯನ ಮುಚ್ಚಿದವು ಅದೇ ಪ್ರಕಾರವಾಗಿ ಆಧಾರವಾಗಿರ್ತಕ್ಕಂಥ ಆ ಪರಬ್ರಹ್ಮನನ್ನ ಅಧೇಯವಾದಂತ ದೇಹ ಅನ್ನುವಂಥದ್ದು, ಅಧೇಯವಾದಂತ ಈ ಜಗತ್ತು ಲೋಕವನ್ನು ಮುಚ್ಚದ, ಒಳಗಡೆ ದೇಹ ಮುಚ್ಚ. ಇದನ್ನ ನಾಶ ಮಾಡಬೇಕಾದ್ರೆ ಹೆಂಗಮ್ಮ ಅಂದ್ರೆ ಸೂರ್ಯನ ಪ್ರಕರಣ ಕಿರಣಗಳಂದು. ಅಲ್ಲಿ ಯಾಕ ಪ್ರಕರಣ ಕಿರಣಗಳಂದ್ರೆ ಬೆಳಿಗ್ಗೆ ಉದಯ ಕಾಲದಲ್ಲಿ ಅಷ್ಟು ಪ್ರಕಾಶಮಾನವಾದ ಕಿರಣ ಇರಂಗಿಲ್ಲಮ್ಮ. ಬೆಳಿಗ್ಗೆ ಮತ್ತೆ ಅಸ್ತಂಗತ ಸಮಯದಲ್ಲಿ ಅಂತ ಪ್ರಕಾಶಮಾನವಾದ ಕಿರಣ ಇರಂಗಿಲ್ಲ. ಯಾವಾಗಿರ್ತದಂದ್ರೆ ಮಧ್ಯ ಕಾಲದಲ್ಲಿ, ಹೌದಿಲ್ರಿ? ಅದಕ್ಕೆ ಮೋಡ ಬೆಳಗ್ಗೆನೆ ಮಂಜು ಮುಚ್ಚತದ ನೋಡ್ರಿ, ಒತ್ತಾದಂಗ್ಲ ಕರಗ್ತದ. ಈ ಬೆಳಿಗ್ಗೆ ಸೂರ್ಯ ಇಲ್ಲೇನು ಇದ್ದ, ಮಧ್ಯಾಹ್ನ
ಆದ್ರೆ ಮಧ್ಯಾಹ್ನ ಸಮಯದಲ್ಲಿ ಹಿಮ ಕಾಣಂಗಿಲ್ಲ, ಸೂರ್ಯ ಕಾಣ್ತಾನ. ಬೆಳಗ್ಗೆ ನೋಡಿದಾಗ ಸೂರ್ಯ ಕಾಣಂಗಿಲ್ಲ, ಹಿಮ ಕಾಣ್ತದ. ಕಾರಣ ಏನಂದ್ರೆ ಸೂರ್ಯನ ಪ್ರಕರಣ ಕಿರಣಗಳಿಂದಲೇ ಹಿಮ ನಾಶ ಆಗ್ತದ. ಸೂರ್ಯನ ಉದಯದ ಸಾಮಾನ್ಯ ಕಿರಣಗಳಿಂದ ಹಿಮ ನಾಶ ಆಗೋದಿಲ್ಲ ಅಂತ ಅರ್ಥ ಮಾಡೋದು. ಹೌದಲ್ರಿ? ಅದಕ್ಕೆ ಇಲ್ಲಿ ಜ್ಞಾನದ ಸಾಮಾನ್ಯ ಏನು ಕರ್ಮಗಳು ಅನ್ನುವಂಥವ, ಆಮೇಲೆ ಉಪಾಸನ ಅನ್ನುವಂತೇನವ, ಇವೆರಡರಿಂದ ಅಜ್ಞಾನ ನಷ್ಟ ಆಗೋದಲ್ಲ. ಜ್ಞಾನದ ಪ್ರಕರಣ ಕಿರಣಗಳಿಂದೇ ಅಜ್ಞಾನ ನಾಶ ಆಗೋದಂತ ತಿಳಿಬೇಕಿಲ್ಲ. ಕರೆಕ್ಟ್ ಆದಲ್ರಿ? ಅದಕ್ಕೆ ಜ್ಞಾನ ಶತಕ ಅಂತ ಇಟ್ರು ಅವ್ರು. ಅಜ್ಞಾನ ಕಲಿಲಿಕ್ಕೆ ಏನ್ ಬೇಕಾಗದ ಅದನ್ನ ಹೇಳ್ತು ಅಂದ್ರ ಅವ್ರು. ಆ ಕಾರಣ ಜ್ಞಾನ ದೇವತು ಕೈವೆಲ್ಲ ಅಂತ ಮುಂದೆ ಹೇಳ್ತಾರ. ನಾಳೆ ದಿನ ಸ್ವಲ್ಪ ವಿಚಾರ ಮಾಡೋಣ. ನಮಸ್ಕಾರ.